ಮಾಳಪ್ಪ ನಿತ್ತುಕೊಂಡು ನೋಡಿ ಕುಲು 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 ನಕ್ಕ. ಹೌದಪ್ಪ ಹೌದು. ನಿತ್ತುಕೊಂಡು ಹುಲಿ ಮರಿಗಳನ್ನು ನೋಡ್ತಿದ್ದ. ಅಂತ ಯಾಳದಾಗ ಏನಾಗಿತ್ತು ಅಂತ ಕೇಳಿದ್ರೆ, ಏನಪ್ಪ 7 ಅಡಿ ಸರ್ಪ ಬಂದು ಹುಲಿ ಮರಿಗಳು ತಿನ್ಬೇಕತ್ತು ಬಾಯಿ ಹಾಕ್ತಿತ್ತು. ಹೌದಪ್ಪ ಹೌದು. ಮಾಳಪ್ಪ ವಿಚಾರ ಮಾಡಿದ, ಏನತ್ತ ಹುಲಿ ಮರಿಗಳು ತಿನ್ಬೇಕತ್ತು 7 ಅಡಿ ಸರ್ಪ ಬಾಯಿ ಹಾಕ್ತದಂದ್ರೆ ಈ 7 ಅಡಿ ಸರ್ಪ ಬಿಡಬಾರ್ದಂದ. ಏನ್ ಮಾಡಿದ? ತನ್ನ ಗುರುವಿನನ್ನು ನೆನೆಸಿ ಹೆಗಲಿಗೆ ಹಾಕಿರ್ತಕ್ಕಂತ ಬಂಡಾರ ಚೀಲದಾಗ ಒಂದು ಮುಟ್ಟಿಗೆ ಬಂಡಾರ ತಗೊಂಡು 7 ಅಡಿ ಸರ್ಪಕ್ಕೆ ಹೊಡೆದ ಪುಣ್ಯಾತ್ಮರಿ. ಹೊಡೆದು 7 ಅಡಿ ಸರ್ಪದ ಕಣ್ಣು ಕಳೆದ. ಹೌದಪ್ಪ. ಮತ್ತೊಂದು ಮುಟ್ಟಿಗೆ ಬಂಡಾರ ತಗೊಂಡು ಹುಲಿ ಮರಿಗಳಿಗೆ ಹೊಡೆದ. ಹೌದು. ಹುಲಿ ಮರಿಗಳ ಕಣ್ಣು ತೆಗೆದ ಮುತ್ಯ ಮಾಳಿಂಗರಾಯನ ನೋಡ್ಲಕ್ಕಚ್ಚಿದು. ಮಾಳಪ್ಪನ ಜೊತೆ ಹುಲಿ ಮರಿಗಳು ಮಾತಾಡ್ಲಿಕ್ಕೆ. ಹೌದಪ್ಪ ಹೌದು. ಏನತ್ತ? ಯಪ್ಪ ಅವನು ಎದಕ್ಕೆ ಬಂದಿ ಇಂಥ ಎಳೆದಾಗ ಬಂದು ನಮ್ಮ ಪ್ರಾಣ ಮಾನ ಕಾಪಾಡಿದಲ್ಲ ಗುರುದೇವ. ಹೌದು. ನಿನ್ನಂತ ಸಿದ್ಧ ಜಗತ್ತಿದಾಗ ಯಾರು ಇಲ್ಲ ಅಂತೇಳಿ ಮಾಳಿಂಗರಾಯನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಳಿಂಗರಾಯನ ಜೊತೆ ಹುಲಿ ಮರಿಗಳು ಮಾತಾಡ್ಲಿಕ್ಕೆ ಹಚ್ಚಿದ್ರು. ಅವಾಗ ಹೇಳ್ತಾನ ಮುತ್ಯ ಮಾಳಪ್ಪ, ಏನತ್ತಪ್ಪ? ಸಿಡಿಯಾಣ ದೇವಳ ಶಿಶುಮಗನಾಗಿರ್ತಕ್ಕಂತ ಮಾಳಿಂಗರಾಯ ನಾ ಇದ್ದ. ನನ್ನ ಗುರು ಎಂಜಲ್ ಇಲ್ಲದ ಗಂಜಿ ಹುಲಿ ಹಾಲು ಬೇಡ್ಯಾನ. ಅದಕ್ಕೋಸ್ಕರ ನಾ ಇಲ್ಲಿಗೆ ಬಂದ ನಂದಾಗ ಹುಲಿ ಮರಿಗಳು ಮಾಳಪ್ಪ ಹೇಳ್ತಾವ, ಏನತ್ತಪ್ಪ? ಯಪ್ಪ ನಮ್ಮ ತಾಯಿ ಬರುವಂತ ಯಾಳೆ ಆಗ್ಯದ. ಒಂದು ವೇಳೆ ನರಮನುಷ್ಯರ ವಾಸ ಹಿಡಿತಂದ್ರ ಹೌದಾ ಹರಿದು ತಿತ್ತಾಳ, ಬಗದು ತಿತ್ತಾಳ, ಕೊಂದು ತಿತ್ತಾಳ. ಹೌದು. ದಯವಿಟ್ಟು ನಮ್ಮ ತಾಯಿಗೆ ನಿನ್ನ ಸುದ್ದಿ ಹೇಳುತ್ತಾನ ಮರಿಗೆ ನಿಂದ್ರತ್ತೇಳಿ ಹುಲಿ ಮರಿಗಳು ಮಾಳಪ್ಪನ ಜೋಡಿ ಮಾತಾಡ್ತಿದ್ದು. ಹುಲಿ ವಾಸ ಹಿಡಿದು ಓಡಿ ಬರ್ತಿತ್ತು. ಹೌದಪ್ಪ ಹೌದು. ಮಾಳಿಂಗರಾಯನ ವಾಸ ಹಿಡಿದು ಹುಲಿ ಓಡಾಡಿ ಬರ್ತಿತ್ತು. ಬಂದ ಮಾಳಿಂಗರಾಯನ ಮ್ಯಾಲ ಎಗರಿ ಹರಿದು ತಿನ್ಬೇಕು ಅನ್ನೋದಕ್ಕೆ ಹುಲಿ ಮರಿಗಳು ಅಡ್ಡಗಟ್ಟಿ ತನ್ನ ತಾಯಿಗೆ ಹೇಳ್ತಾವ. ಹುಲಿ ಮರಿಗಳು ಏನ್ ಹೇಳ್ತಾವ ತಾಯಿಗೆ? ಯವಾ ಅವನಿಗೇನು ಮಾಡಕ್ ಹೋಗ್ಬೇಡ. ಹೌದು. ಅವ ಸಾಮಾನ್ಯ ಪುರುಷ ಅಲ್ಲ. ಅವನಿಗೆ ಏನಾದ್ರೂ ಮಾಡಿದ್ದೆ ಕರೆಯತ್ತ ನಮ್ಮ ಮೇಲೆ ಆನೆ ಆದಿತ್ತು. ಅವನಿಗೆ ಏನು ಮಾಡಕ್ ಹೋಗ್ಬೇಡ. ಅವನ್ ಎದಕ್ಕೆ ಬಂದಾನ ಅವನ ಆಸೆ ಈಡೇರ್ಸತ್ತೆ. ಹುಲಿ ಮರಿಗಳು ತಮ್ಮ ತಾಯಿಗೆ ಹೇಳಿದ್ರು. ಹೌದಪ್ಪ ಹೌದು. ಹುಟ್ಟಿದಿನ 3 ತಾಸು ಆಗಿಲ್ಲ ಅಂತ ಹುಲಿ ಮರಿಗಳು ಮಾಳಪ್ಪನ ಜೊತೆ ಮಾತಾಡಿದ್ರು. ಹೌದು. ಅವಾಗ ಹುಲಿ ಹೌದು ಸಿಟ್ಟಿ ಎಂಬುದು ಬಿಟ್ಟು ಕೆಟ್ಟಿ ಎಂಬುದು ಸುಟ್ಟು ಮಾಳಿಂಗರಾಯನ ಪಾದಕ್ಕೆ ನಮಸ್ಕಾರ ಮಾಡಿ ಧನ್ಯೋಸ್ಮಿ ಅಂತ ಹೇಳ್ತು. ಹೌದಪ್ಪ ಹೌದು. ಯಪ್ಪ ಯಾರು ನೀ ಎದಕ್ಕೆ ಬಂದಿ? ನಿಂದ ಕಾಣ ಹೇಳ, ನಿನ್ನ ಕೂಣ ಹೇಳ, ನನ್ನಿಂದ ಏನಾಗಬೇಕಾಗ್ಯದ ಹೇಳಂದ ಕಾಲಕ್ಕ ಮುತ್ಯ ಮಾಳಿಂಗರ ಹೇಳ್ತಾನ, ಏನತ್ತಪ್ಪ? ಹುಣ್ಣೂರು ದೇವರ ಹೂಗಾರ, ಕೊಣ್ಣೂರು ದೇವರ ಪೂಜಾರಿ, ಸಿಡಿಯಾಣ ದೇವರ ಶಿಶುಮಗ, ಶಿವ ಕೊಟ್ಟಾಳ ಸಿದ್ಧ ಮಾಳಿಂಗರಾಯ ನಾ ಇದ್ದ. ಮಾನವರಲ್ಲಿ ಮನಿಗೇನಿ, ದೇವರಲ್ಲಿ ಶಿವಗೇನಿ. ಹೌದು. ದೇವರಲ್ಲಿ ದೇವಿಗೇನಿ. ಹೌದಪ್ಪ ಹೌದು. ನನ್ನ ಗುರು ಬೀರ ದೇವರ ಎಂದಲ ಇಲ್ಲದ ಹುಲಿ ಹಾಲು ಬೇಡ ತಾಯಿ, ಅದಕ್ಕೋಸ್ಕರ ನಿನ್ನ ಹಾಲು ಕೊಡ್ಬೇಕತ್ತಂದ. ಹೌದಪ್ಪ ಹೌದು. ಅವಾಗ ಹುಲಿ ಪುಣ್ಯಾತ್ಮರೇ ಸಂತೋಷದಿಂದ ಮುತ್ಯ ಮಾಳಿಂಗರಾಯಿಗೆ ಹುಲಿ ಹಾಲು ತನ್ನಿಂದ ತಾನೇ ತರುಬಿಟ್ಟು ಹಾಲು ಹಿಂಡಿ ಕೊಡ್ತು. ಹೌದಪ್ಪ ಹೌದು. ಬಂಗಾರ ಗಿಂಡ್ಯಾಗ ಮುತ್ಯ ಮಾಳಿಂಗರಾಯ ಹುಲಿ ಹಾಲು ಹಿಂಡ್ಕೊಂಡು ಹುಲಿ ಹಾಲು ಹಿಂಡ್ಕೊಂಡು ತರ್ಲಾಕತ್ತ. ಮಾಳಪ್ಪ ವಿಚಾರ ಮಾಡಿದ, ಏನತ್ತಪ್ಪ? ಹುಲಿ ಹಾಲು ಹೋದ ನನ್ನ ಗುರುವಿಗೆ ಕೊಟ್ಟನಂದ್ರ ಗುರು ಬಾಳ ಸಂಶಯಗಾರದ. ಹೌದು. ಇವ ಆಕಳ ಹಾಲದ ಅಂದ್ರೆ ನಾ ಏನ್ ಮಾಡ್ಲಿ? ಹೌದು. ಹುಲಿಗೆ ಒಂದು ಮಾತು ಹೇಳ್ತಾನೆ, ಏನತ್ತಪ್ಪ? ಹುಲಿ ತಾಯಿ ನೀ ಎಲ್ಲ ಹಾಲು ಕೊಟ್ಟಿ ಒಂದು ವೇಳೆ ನನ್ನ ಗುರುವಿಗೆ ಕೊಟ್ಟನಿದ್ರ ಆಕಳ ಹಾಲದವತ್ತಾನ. ಹೌದು. ನಿನ್ನೊಂದು ಗುರ್ತಾ ಬೇಕಂತ ಹೇಳಿದ ಯಾರು? ಮಾಳಿಂಗರಾಯ. ಹೌದಪ್ಪ ಹೌದು. ಅವಾಗ ಹುಲಿ ಏನ್ ಮಾಡ್ತೀರಿ? ಯಾನಪ್ಪ? ತನ್ನ ಕಾಲಾಗಿನ ಉಗುರು ಬಿಚ್ಚು ಮಾಳಿಂಗರಾಯಿ ಕೊಡ್ತು. ಹೌದಪ್ಪ ಹೌದು. ಮಾಳಪ್ಪ ಮುಗುಳು ನಗಿ ನಕ್ ಹೇಳ್ತಾನ, ಏನ್ ಹೇಳ್ತಾನಪ್ಪ? ತಾಯಿ ನೀ ಎಲ್ಲ ಕಾಲಾಗಿನ ಉಗುರು ಬಿಚ್ಚು ಕೊಟ್ಟದಿ. ಈ ಉಗುರು ಒಂದು ಗುರುವಿಗೆ ಕೊಟ್ಟನದ್ರ ನನ್ನ ಗುರು ಇವ ನರಿ ಉಗುರದಾವತ್ತಾನ. ಮತ್ತೆ ಸಂಶಯ ಪಡಿತಾನ. ಬೆಕ್ಕಿನ ಉಗುರದಾವತ್ತಾನ. ಹೌದು. ಸಂಶಯ ಪಡ್ತಾನೆವಾ. ಇವು ಬ್ಯಾಡಂದ. ಹೌದಪ್ಪ ಹೌದು. ಯಪ್ಪಾ ಮತ್ ಇದನ್ನ ಬಿಟ್ಟು ನನ್ನಿಂದ ಕೊಡಕ್ ಏನ್ ಸಾಧ್ಯದೋ ಅಂತ ಕೇಳಿದಾಗ ಮಾಳಪ್ಪ ಹೇಳ್ತಾನೆ, ಏನತ್ತಪ್ಪ? ನನ್ನ ಗುರುವಿಗೆ ಹುಲಿಗಿನ್ನ ಕೊಟ್ಟದಿ. ನನ್ನ ಗುರುವಿಗೆ ಹುಲಿಗಿನ್ನ ಕೊಟ್ಟದಿ. ಆಟಕ್ಕೆ ಹುಲಿ ಮರಿ ಕೊಡ್ಬೇಕಂತ ಹೇಳಿದ ಪುಣ್ಯಾತ್ಮರಿ. ಆಟಕ್ಕೆ ಹುಲಿ ಮರಿ ಕೊಡ್ಬೇಕಂತ ಹೇಳಿದ. ಹೌದು. ಅವಾಗ ಹುಲಿ ತಾಯಿ ಏನ್ ಹೇಳ್ತದ? ಕಣ್ಣಾಗಿನ ನೀರು ತೆಗಿತ್ತ ಪುಣ್ಯಾತ್ಮರಿ ಹುಲಿ. ಹೌದು. ಯಪ್ಪ ನನ್ನ ಮಕ್ಕಳ ಕಾಪಾಡಿ ಅಂತೇಳಿ ನನ್ನ ಮಕ್ಕಳ ನಿನಗ ಕೊಡಲು, ಇಲ್ಲ ಒಂದು ವೇಳೆ ನನ್ನ ಮಕ್ಕಳ ನಿನಗೆ ಕೊಟ್ಟು ನಾನು ಬಂಜಿಯಾಗಿರ್ಲೋ. ಹೌದು. ಎಂತ ಸಂಕಷ್ಟದ ಮಾತು ಮಾತಾಡಿದೆಪ್ಪ. ಹೌದು. ನನ್ನ ಮಕ್ಕಳ ನನಗೆ ಕೊಡಕ್ಕಾಗುದಿಲ್ಲ. ಹೌದು. ಒಂದು ವೇಳೆ ಮಕ್ಕಳನ್ನ ಕೊಟ್ಟಿದ್ರೆ ಹುಲಿ ವಂಶಕ್ಕೆಲ್ಲ ಮೊದಲು 12 ವರ್ಷಕ್ಕೊಮ್ಮೆ ಮಕ್ಕಳ ಫಲ ಇತ್ತು ಪುಣ್ಯಾತ್ಮರೇ. ಹೌದಪ್ಪ ಹೌದು. 12 ವರ್ಷಕ್ಕೊಮ್ಮೆ ಮಕ್ಕಳ ಫಲ ಆದ ಹುಲಿ ವಂಶಕ್ಕೆಲ್ಲ. ಹೌದು. ಒಂದು ವೇಳೆ ನನ್ನ ಮಕ್ಕಳ ಕೊಟ್ಟಿದ್ರೆ 12 ವರ್ಷ ತನ ನಾ ಬಂಜಿಯಾಗಿರ್ಬೇಕಾಗ್ತದ. ನಾ ಮಕ್ಕಳ ಕೊಡುದಿಲ್ಲ ಅಂತ ಹೇಳ್ತು ಹುಲಿ. ಹೌದು. ಅವಾಗ ಮಾಳಿಂಗರಾಯ ಏನ್ ಹೇಳ್ದ? ಅವಾಗ ಮಾಳಿಂಗರಾಯ ಹೇಳ್ತಾನ, ತಾಯಿ ನೀ ಅಂಜಲಕ್ ಹೋಗ್ಬೇಡ, ಅಳಕಲಿಕ್ ಹೋಗ್ಬೇಡ, ಭಯ ಪಡ್ಲಕ್ ಹೋಗ್ಬೇಡ. ಹೌದು. ನಿನ್ನ ಹುಲಿ ವಂಶಕ್ಕೆ 12 ವರ್ಷಕ್ಕೆ ಮಕ್ಕಳ ಫಲ ಆಗುದ ಇತ್ತಂದ್ರ, ಹೌದು,
ಗುರು ಬೀರದೇವರ ಆಶೀರ್ವಾದ, ಜಗದ್ಗುರು ರೇವಣ ಸಿದ್ದನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಒಂದಿತ್ತಂದ್ರ ಹಾ ಹಾ 12 ವರ್ಷಕ್ಕೆ ಹುಟ್ಟು ಮಕ್ಕಳ ಫಲ ವರ್ಷಕ್ಕೊಮ್ಮೆ ಹುಟ್ಟುವಂಗ ಆಶೀರ್ವಾದ ಮಾಡ್ತಾನು ಕೊಡುವತ್ತೇಳಿ ಹುಲಿಗೆ ಭಂಡಾರ ಹೊಡೆದ ಮುತ್ಯ ಮಾಳಿಂಗರಾಯ. ಹೌದಪ್ಪ ಹೌದು. ಅವಾಗ ಸಂತೋಷದಿಂದ ಹುಲಿ ಹೇಳ್ತದೆಯಪ್ಪ, ಯಪ್ಪ ಶಿಷ್ಯ ಆದಂತವ್ ಮಾಳಿಂಗರಾಯನಂತೇಳಿ ಇಂಥ ತಾಕತ್ತೈತಂದ್ರೆ ಐತಿಪ್ಪ ಐತಿ. ಭಂಡಾರ ಹೊಡೆದ ನಾ ಮೂಕ ಪ್ರಾಣಿ ನನ್ನ ಕಡದಿಂದ ಮಾತಾಡ್ಸಕ್ ಹಚ್ಚಿದಿ. ಹೌದು. ಭಂಡಾರ ಹೊಡೆದ 7 ಹಿಡಿ ಸರ್ಪದ ಕಣ್ಣು ಕಳೆದದಿ. ಶಿಷ್ಯ ಆದಂತವ್ ನಿನ್ನ ತಲೆ ಇಂಥ ತಾಕತ್ತೈತ, ನಿನ್ನ ಗುರು ಎಂತವ್ ಇರ್ಬೇಕು, ನಾನೇ ಬರ್ತೀನಿ ನೋಡಕ್ ಹೇಳ್ತೇವೆ. ಸ್ವತಃ ನಾನೇ ಬರ್ತೇನೆ ನಡಿ. ಸ್ವತಃ ನೋಡ್ಲಿಕ್ಕೆ ನಾನೇ ಬರ್ತೇನೆ ಅಂತ ಹೇಳ್ತೇವೆ. ಪುಣ್ಯಾತ್ಮರೇ ಹುಲಿ ಹೌದಾ ಮಾಳಿಂಗರಾಯನ ಜೊತೆ ಸಂಗಾಟ ಬೆಂದ ಹತ್ತಿ ಬತ್ತು. ಪುಣ್ಯಾತ್ಮರೇ ಹುಲಿ ಹುಲಿತಾಯಿನ ಕರ್ಕೊಂಡು ಹುಲಿತಾಯಿನ ಕರ್ಕೊಂಡು ಬಗಲೊಳಗ ಹುಲಿ ಮರಿ ಹಿಡ್ಕೊಂಡು ಎಲ್ಲಿ ಇಂಡಿ ತಾಲೂಕು ಶಿರಾಡೋನು ಸೀಗಿ ಮಠಕ್ಕೆ ಬಂದ. ಹೌದಪ್ಪ. ಗುರುವಿಗೆ ಹುಲಿ ಗಿನ್ನ ಮಾಡಿ ತಿನ್ನಿಸಿದ. ಗುರುವಿನ ಕೈಕಾಲು ಒತ್ತಿ ತಿದ್ದಿ ತೀಡಿ ಗುರುವಿನ ಸೇವಾ ಮಾಡ್ತಿದ್ದ. ಹೌದಪ್ಪ. ಗುರುವಿನ ಮುಂದೆ ಹೋಮದ ಹೊಗೆ ಹಾಕಿದ್ರ. ಹೌದು. ಇಲ್ಲಿ ಪೂಜೆ ಮಾಡ್ಲಕ್ಕತ್ರ ಕೈಲಾಸದಾಗ ಬೆಳಕು ಬಿತ್ತು. ಹೌದಪ್ಪ ಹೌದು. ಅಂತ ಭಕ್ತಿ ಯಾರು ಮಾಡ್ತಿದ್ರು? ಮಾಳಿಂಗರಾಯ ಮಾಡ್ತಿದ್ದ. ಮರಿತ ಮಂಡಲದಾಗ ಪೂಜೆ ಮಾಡ್ಲಕ್ಕತ್ರ ಕೈಲಾಸ ಗಗನದಾಗೆಲ್ಲ ಬೆಳಕು ಬಿತ್ತು. ಜಗ 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 ಎಲ್ಲ ಹೊಳಿತಿತ್ತು. ಹೌದಪ್ಪ ಹೌದು. ಪಾರ್ವತಿ ಅಂದ್ರು ಏನತ್ತ? ಹೇ ಪತಿದೇವ, ಪತಿದೇವ, ಮರಿತ ಮಂಡಲದಲ್ಲಿ ಯಾರು ಭಕ್ತಿವಂತರಿದ್ದಾರ ಹೌದು ಅಲ್ಲಿ ಭಕ್ತಿ ಮಾಡ್ಲಕ್ಕತ್ರ ಕೈಲಾಸ ತುಂಬೆಲ್ಲ ಬೆಳಕು ಬಿದ್ದ. ಹೌದು. ಅವ ಯಾರು ಎಂತ ಇರಬೇಕು, ಅವನು ಭಕ್ತಿ ಪರೀಕ್ಷೆ ಮಾಡಕ್ ಹೋಗುಡತ್ತಂದ್ರು ಪಾರ್ವತಾದೇವಿ. ನೋಡಿ ಬರೋ ನಡಿ. ನೋಡಿ ಬರೋಣ. ಹೌದು. ಅವಾಗ ಪರಮಾತ್ಮ ಹೇಳ್ತಾನೆ, ದೇವಿ ಅವ ಸಾಮಾನ್ಯವಂತನಲ್ಲ. ಹೌದು. ಮಾನವರಲ್ಲಿ ಮನಿಗೇನಿ, ದೇವರಲ್ಲಿ ದೇವಿಗೇನಿ, ಶಿವರಲ್ಲಿ ಶಿವಗೇನಿ. ಅವ ಸಾಮಾನ್ಯ ದೇವರಲ್ಲ. ಕಣಸ ಹೇಳವದನ ಉಂಡು ಊಟ ಕೈಲಾಸದ ಸುದ್ದಿ, ಪಾತಾಳದೊಳಗಿನ ನೀರ, ಭೂಲೋಕದೊಳಗಿನ ಭೇದ, ಮುಂದಾಗ್ತಕ್ಕಂತ 12 ವರ್ಷನ ಸುದ್ದಿ, ಹಿಂದೆ ಆಗಿ ಹೋಗ್ತಕ್ಕಂತ 12 ವರ್ಷನ ಸುದ್ದಿ ಹೇಳವದನ ಪಾರ್ವತಿ. ಹೌದು. ಅವನ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ಹೋದಂತ ನಮ್ಮ ಮಗಳಾಗಿರ್ತಕ್ಕಂತ ಲಾಯವ ಕೊರವಂಜಿ ರೂಪ ತೊಟ್ಟು ಸಿಡಿಯಾನದಾಗ ಶೀಲವಂತಿಯಾಗಿ ಉಳಿದಾಳ. ಪಾಂಡುರಂಗ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಸುನಾವದಾಗ ವಿಟ್ರಾಯಾಗಿ ಉಳ್ಕೊಂಡಾನ. ಹೌದು. ಇನ್ನು ನಾವು ಹೋದ್ರೂ ಕೂಡ ನಮ್ಮನ್ನ ಹಂಗೆ ಕಳಿಸೋದು, ಅಲ್ಲಿ ಇಟ್ಕೊಂಡೇ ಕಳಿಸ್ತಾನ, ಇಲ್ಲ ನಮ್ಮಿಂದ ವರ ಪಡ್ಕೊಂಡೇ ಕಳಿಸ್ತಾನ. ಇದು ಮೊದಲು ತಿಳ್ಕೊ ಅಂತಂದ. ಹೌದು ಹೌದು. ಅವಾಗ ಪಾರ್ವತಿ ಅಂದಳು, ಏನತ್ತ? ವರ ಕೊಟ್ರ ಕೊಡನು ಕರೆ, ಅವನು ನೋಡು ಅಂತ ನನಗೆ ಸಮಾಧಾನ ಆಗುದಿಲ್ಲ ಪಾರ್ವತಾದೇವಿ. ಹೌದು ಹೌದು. ಶಿವ ಪಾರ್ವತಿಯರು ಕೂಡಿಕೊಂಡು ಕೈಲಾಸ ಗಗನವನ್ನ ಬಿಟ್ಟು ಮರಿತ ಮಂಡಲಕ್ಕೆ ಬರಬೇಕಾದ್ರ, ಹೌದು, ಪಾರ್ವತಿ ಎಂತ ರೂಪ ತೊಟ್ಟಳು, ಎಂತದಪ್ಪ? ಲಮಾನಿ ವೇಷ ತೊಟ್ಟಳು. ಪುಣ್ಯಾತ್ಮರೇ ಹೌದು ಹೌದು. ಪರಮಾತ್ಮ ಎಂತ ವೇಷ ತೊಟ್ಟ, ಎಂತದಪ್ಪ? ಶರೀರ ಕೆಟ್ಟ ಕೀವು ರಕ್ತ ಮಲಮೂತ್ರದಿಂದ ಸೋರ್ತಿತ್ತು. ಬಾಯಾಗ ಜೊಲ್ಲ, ಕಣ್ಣಾಗ ಪಿಚ್ಚ. ಹೌದು. ಸುತ್ತಮುತ್ತ 12 ಹರಿದಾರಿ ಯಾರ್ಯಾರ ಹಾಸಿ ಹೋದ್ರೆ ಕೆಟ್ಟ ದುರ್ಗಂಧ ವಾಸ ಹಿಡಿತಿತ್ತು. ಅಂತ ಶರೀರವನ್ನು ತೊಟ್ಟು ಪರಮಾತ್ಮ ಬಂದ. ಹೌದಪ್ಪ ಹೌದು. ಗುರು ಬೀರದೇವರ ಸೇವಾ ಮಾಳಪ್ಪ ಸಿಳಿಯಾರ ಸೀಗಿ ಮಠದಾಗ ಮಾಡ್ತಿದ್ದ. ಆ ಗುಡಿ ಮುಂದೆ ಒಂದು 10-12 ಮಾರದಲ್ಲಿ ದೂರು ಕಾತರ್ ಕಂಟೆ ಐತಿ. ಸದ್ಯ ನೋಡ್ಲಿಕ್ಕೆ ಆದ್ರೂ ಸಿಗ್ತದೆ. ಹೌದಪ್ಪ ಹೌದು. ಕಾತರ್ ಕಂಟ್ಯಾಗ ಪರಮಾತ್ಮ ಕೂತ. ಪರಮಾತ್ಮನ ಒಂದು ಪಾರ್ವತಿ ಗಾಳಿ ಬೀಸ್ಕೊತ ಒಂದು ರಟ್ ಹಿಡ್ಕೊಂಡು ಗಾಳಿ ಬೀಸ್ತಿದ್ರು. ಹೌದಪ್ಪ ಹೌದು. ಗುರು ಬೀರದೇವರು ಕೆಟ್ಟ ಉಗ್ರ ಹೆಣ ತೆಗೆದು ಮಾಳಪ್ಪ ಹೇಳ್ತಾನ, ಮಾಳಪ್ಪ ಯಾರು ಬಂದು ಕುತ್ತಂಕ ಅಂತ ನೋಡು. ಕಾತರ್ ಕಂಟ್ಯಾಗ ಕೆಟ್ಟ ದುರ್ಗಂಧ ಹಿಡಿದ. ಸುತ್ತಮುತ್ತ 12 ಹರಿದಾರಿ ಎಲ್ಲ ಕೆಟ್ಟ ವಾಸ ದುರ್ಗಂಧ ಹಿಡಿದದ. ಹೌದು. ಆ ವಾಸ ನನಗೆ ತಡ್ಕೊಳಕ್ ಆಗಲ್ಲ ಐತಿ, ಅವ್ರನ್ನ ಎಬಿಸಿ ಕಳ್ಸತ್ ಹೇಳಿದ ಗುರು ಬೀರದೇವ್ರ. ಹೌದು ಹೌದು. ಅವಾಗ ಮುತ್ಯ ಮಾಳಿಂಗರಾಯ ಬಂದ. ಹೌದು. ಮುತ್ಯ ಮಾಳಿಂಗರಾಯ ಬಂದವರಿಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಹೋಗಿ ಪರಮಾತ್ಮ ಇವನೇ ಅದ ಅನ್ನೋದು ತಿಳ್ಕೊಲಿಲ್ಲ. ಹೌದು. ಹೋಗಿ ಶರೀರಕ್ಕೆ ಕೈ ಹಚ್ಚಿದ್ರ ಪುಣ್ಯಾತ್ಮರೇ, ಕೈ ಹಚ್ಚಿದ್ರ ಕೈ ಜೊತೆ ತೊಗಲು ಕಿತ್ತಿ ಬರ್ಲಾಕೈತು. ಎಟ್ಟು ಕೊಳತಿರ್ಬೇಕು ವಿಚಾರ ಮಾಡ್ರಿ. ಹೌದಪ್ಪ ಹೌದು. ಬಳ್ಳ ಹಿಡಿದ್ರ ಬಳ್ಳ ಕಿತ್ತಿ ಬರ್ಲಾಕೈತು. ಹೌದು. ಕೈ ಹಿಡಿದ್ರ ಕೈ ಕಿತ್ತಿ ಬರ್ಲಾಕೈತು. ಹೌದು. ಕಾಲ್ ಹಿಡಿದ್ರ ಕಾಲು ಕಿತ್ತಿ ಬರ್ಲಾಕೈತು. ಮುತ್ಯ ಮಾಳಪ್ಪ ಘಾತ ಐತಂದ. ತನ್ನಲ್ಲಿ ಇರ್ತಕ್ಕಂತ ಕಂಬಳಿ ಜಾಳಿ ಹಾಸಿ ಆ ಕಂಬಳಿ ಒಳಗ ಪರಮಾತ್ಮನ ತೆಕ್ಕಿ ಬಡ್ಕೊಂಡು, ಹೌದು, ಕಂಬಳಿ ಜೋಳಿಗೆ ಹಾಕಿ ಅಂಗೈ ತಕ್ಕಡಿ ಮಾಡಿದ. ಮುಂಗೈ ಜೋಳಿಗೆಯನ್ನು ಮಾಡಿ ಪರಮಾತ್ಮನ ತೆಕ್ಕಿ ಹಾಕೊಂಡು ಗುರು ದೇವರು ಬೀರದೇವರು ಬಾಜು ಬಂದು ಕುಂದ್ರಿಸಿ ಬಿಟ್ಟ. ಹೌದಪ್ಪ ಹೌದು. ಬೀರಪ್ಪಂದ, ಏನತ್ತ? ಯಾನು ಮಳಪ್ಪ, ಹೌದು, ಕೆಟ್ಟ ಹೊಲಸ ದುರ್ಗಂಧ ಹಿಡಿದ ಎಬಿಸಿ ಕಳ್ಸತನ ಅಂದಿನ ಕರೆ ನನ್ನ ಬಾಜುನ ತಂದು ಕುಂದ್ರಿಸಿದಲ್ಲೋ ಎಂತಾವನಿ ಅಂದ. ಹೌದು ಹೌದು. ಅವಾಗ ಪರಮಾತ್ಮ ಈಗ
ಸ್ವರೂಪದಲ್ಲಿರ್ತಕ್ಕಂತ ಯಾರು ಮುದುಕನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಒಳಗಿಂದೊಳಗೆ ನಗ್ತಿದ್ದ. ಹೌದಪ್ಪ. ಮುತ್ಯ ಮಾಲಿಂಗರಾಯ ಎಬಿಸಿ ಕಳಿಸಲಿಲ್ಲ. ಹಾ ಮುದುಕನ ರೂಪದಲ್ಲಿರ್ತಕ್ಕಂತ ಪರಮಾತ್ಮನ ಶರೀರವನ್ನು ತನ್ನ ನಾಲಿಗೆಯಿಂದ ಚರ ನೆಕ್ಕಲಕ್ಕತ್ತ. ಹೌದಪ್ಪ ಹೌದು. ಕೈ ನೆಕ್ಕಿದ, ಕಾಲು ನೆಕ್ಕಿದ, ಪ್ರತಿ ಒಂದು ಶರೀರ ನೆಕ್ಕಿದ. ಹೆಂಗ ನೆಕ್ತಿದ್ದೋ ಹೌದು. ಹಂಗ ನಿಜ ರೂಪ ತೊಟ್ಟ ಪುಣ್ಯಾತ್ಮ ಪರಮಾತ್ಮ ನಿಜ ರೂಪ ತೊಟ್ಟ. ಹೌದಪ್ಪ ಹೌದು. ಅವಾಗ ಬೀರ ದೇವರು ಕುಲು 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 ನಗಲಾಕತ್ತ. ಹೌದು. ಜಗತ್ತದೊಳಗ ಶಿಷ್ಯನ ಪಡ್ಕೊಂಡ್ರೆ ಇಂಥ ಶಿಷ್ಯನ ಪಡ್ಕೋಬೇಕು. ಹೌದು. ಬಂಗಾರ ವರಿಗಾಲಿಗೆ ಹಚ್ಚಿದಾಗ ಇದು ಬಂಗಾರ ಐತೋ ಅರ್ಗೈತೆ ಅಂತ ಹೆಂಗ ತಿಳಿತದಲ್ಲ ಹಂಗ ನನ್ನ ತಕ್ಕ ಶಿಷ್ಯ ಇದು ಬಂಗಾರ ಐತಿ ಕರಿ ಇದ್ರಾಗ ಅರ್ಗಿಲ್ಲ ಅಂತ ತಿಳ್ಕೊಂಡ ಗುರು ಬೀರ ದೇವ್ರ. ಹೌದಪ್ಪ ಹೌದು. ಖರೆ ಮಾಲಪ್ಪ